ಸೊಲ್ಲಾಪುರ ಮಾರ್ಗವಾಗಿ ಹೋಗುವ ರಸ್ತೆಯ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಬುದ್ಧನಗೆರೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಸೇತುವೆ ಕಾಮಗಾರಿ ಇರುವುದರಿಂದ ಆಗಮಿಸಿದ್ದಾರೆ. ಈ ಕುರಿತು ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡ ಗಣಿಗರ್ ಅವರು ವಿಧಾನಸಭಾ ಸದಸ್ಯರು ಮಂಡ್ಯ ಇವರುಗಳು ಮಾತನಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಆಮೇಲೆ ನಾಳೆ ಮಾಡಿರೋ ಸೈಡ್ ಮಣ್ಣು ಬಿಡ್ತಾ ಇಲ್ಲ ಅಂತಾರೆ ಎಲ್ಲರಿಗೂ. ಯಾರಿಗೂ ಕೊಡಲಿಲ್ಲ ಅಂತ ಓಕೆ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡ್ಬೇಕು. ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ. ಇಲ್ಲ ಅವರೆಲ್ಲ ಹಾರಾಡ್ತಾ ಇದ್ದಾರೆ. ಅಣ್ಣ ಕಾಣ್ತಾ ಇಲ್ಲ, ಕೆಳಗೆ ಬರ್ಲಿ ಅಣ್ಣ. ತಿರ್ಗಿಸೋಣ, ಅದು ತಿರ್ಗಿಸಿ ನೀವೇ ಅಣ್ಣ. ಸಿಂಗಲ್ ಒಂದು ಯೂಟ್ಯೂಬ್ ಅಲ್ಲಿ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಬಹುತೇಕ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡು ಬರೋಕ್ಕಾಗಲ್ಲ. ನಮ್ಮ ಮಂಡ್ಯ ಜಿಲ್ಲೆ ರೈತರನ್ನ ನಾವು ಉಳಿಸ್ಕೊಳ್ಳೇಬೇಕು. ಒಂದು ವೇಳೆ ಸರ್ಕಾರದ ವಿರುದ್ಧ ನಿಂತ್ಕೋತೀವಿ, ಶಟ್ ನಿಂತ್ಕೋತೀವಿ ಅಂತ ಹೇಳಿ ರವಿಕುಮಾರ್ ಗಣಿಯವರು ತಮ್ಮ ಹೂವಚನ ಮಾಡ್ತಾ ಬಂದ್ರು. ಮೊನ್ನೆ ಸೆಷನ್ ಮಾಡಿತ್ತು ICC ಮೀಟಿಂಗ್ ಅಲ್ಲಿ ಕೂಡ ನಾವೆಲ್ಲವೂ ಕೂಡ ಗಮನಿಸಿದ್ವಿ ನಮ್ಮ ರವಿಕುಮಾರ್ ಗಣಿಗೌರ ಏನಿರ್ತದೆ ಸ್ಟ್ಯಾಂಡ್ ಅಂತ ಹೇಳಿ. ನಿಮಗೂ ಖುಷಿ ಆಯ್ತು ನಮಗೆ, ನಮ್ಮ ಬೆನ್ನಾಳೆ ನಾವು ತಟ್ಕೊಂಡು. ಯಾಕಂದ್ರೆ ಒಬ್ಬ ಜವಾಬ್ದಾರಿ ಶಾಸಕರು ಈ ರಸ್ತೆ ಮತ್ತೆ ಅದು ಅಭಿವೃದ್ಧಿ ಒಂದ್ ಕಡೆ ಆದ್ರೆ ನಮಗೆ ನೀರು ಏನಂತ ಹೇಳಿದ್ರೆ ಸುಮಾರು 68% ನೀರಾವರಿ ನಮ್ಮ ಮಂಡ್ಯ ಜಿಲ್ಲೆಗೆ ನೋಡ್ತಾ ಇದೀನಿ. ಭತ್ತ ಹೋಟ್ಲೆಲ್ಲ ಬಿಟ್ಟು ಕಬ್ಬು ಎಲ್ಲ ಕಡಿಬೇಕು ಅಂತ ಸಂದರ್ಭದಲ್ಲಿ ಗಾಂಭೀರ್ಯ ಒಂದು ವಿಚಾರನ ಪ್ರಸ್ತಾವ ಮಾಡಿದ್ರು. ಮಾನ್ಯ ಜಲಸಂಪನ್ಮೂಲ ಸಚಿವರು ಚಲುವಾಸ್ವಾಮಿಗೆ ಶೆಡ್ ಹೊಡೆದ್ರು. ನನ್ಗೆ ಖುಷಿ ಆಯ್ತು. ಸ್ವಾಮಿ ನೀವು ಮಾಡ್ತೀರಾ ಕೊಡ್ತೀರೋ, ನಾವೆಲ್ಲ ಜನಪರ ನಿಂತ್ಕೋತೀವಿ ಅಂತ ಹೇಳಿ. ಇದು ಒಬ್ಬ ನೈತಿಕವಾಗಿ ಬೇಕಾದಂತಹ ಶಾಸಕರಿಗೆ ನಾನು ನಿಜಕ್ಕೂ ಅವರು ಟೀಕೆ ಮಾಡಿದ್ದೀನಿ. ಅವ್ರಿಗೆ ನಮ್ಗೆ ಎಷ್ಟೊತ್ತು ಕಾಂಟ್ರವರ್ಸಿ ಆಗಿದೆ, ಆದ್ರೆ ಬೆಂತಟ್ಟು ಕೆಲಸ ನಮ್ದು ರೈತ ಹೋರಾಟಗಾರರು. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಟೀಕೆ ಮಾಡೋದಿಲ್ಲ, ನಾವು ಅಭಿನಂದನೆ ಕೂಡ ಮಾಡ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ನೀರು ನಿರಂತರವಾಗಿ ಹರಿಬೇಕು. 4 ತಿಂಗಳು ಇದ್ದಾರೆ ಶಾಸಕರು ಶಾಸಕರು ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. 4 ತಿಂಗಳು ಅಂತ ಹೇಳಿದ್ರೆ ಕಟ್ಟಡ ಪದ್ಧತಿಯಲ್ಲಿ ಕೊಡುವಂತ ವಿಚಾರ ತಪ್ಪಾಗ್ತದೆ. ಏಕೆಂತಂದ್ರೆ ಮುಂದೆ ಅವೆಲ್ಲ ಎಲ್ಲ ಒಟ್ಟರು ಅಲ್ಲೇ ರೆಡಿ ಆಗವೆ. ಈಗ ಮೊನ್ನೆ ನೀರು ಎತ್ತವರು ಅಂತ ಹೇಳಿದ್ರು. ನಮ್ಗೆ 2800 ಕ್ಯೂಸೆಕ್ ರೆಗ್ಯುಲರ್ ಆಗಿ ನಮ್ಮ ವಿಷಯದಲ್ಲಿ ಬರಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ತಮ್ಮ ನೀವು ಯಾವಾಗ ರೈತ ಪರವಾಗಿ ಇರ್ಲಿ ಅಂತ ನಾವು ಕೇಳ್ಕೊತೀನಿ. ಹಾಗೆ ಈಗ ನಾವು ಪಿಕಪ್ ಎಲ್ಲ ನೋಡಿದ್ರಿ. ಮುದ್ದಂಗೆರೆ, ಹಾಲ್ಕೆರೆ, ಕಿಲಾರ್ದು ಎಲ್ಲ ಸಂಬಂಧಪಟ್ಟಂಗೆ ಸುಮಾರು 3000-4000 ಹೆಕ್ಟೇರ್ಗೆ ನೀರು ಉಳಿಸುವಂತ ಕೆಲಸ, ಅದನ್ನ ಲೈನಿಂಗ್ ಆಗಬೇಕು, CC ಕೆಲಸ ಆಗಬೇಕು. ಸುಮಾರು ಸೊಳ್ಳೆಪುರ ಒಳಗಡೆ
ಮಾಡ್ಕೊಂಡು ಹೋಗ್ತಾರೆ. ತಾವು ಈ ಮುಖಾಂತರ ಈಗ ಇದೊಂದು ಮನವಿನ ಇವತ್ತು ಮಾತಾಡುವಾಗ ಏನೋ ಸಿಸಿ ಆಗಲಿ ಪಿಕಪ್ ಮೇಲೆ ಎಲ್ಲ ಸುಮಾರು ಬೀಚ್ಗಳು ಹೊಡೆದು ಎಲ್ಲ ಹಾಳಾಗವೆ. ಅದನ್ನು ಕೂಡ ತಾವು ನೀರಾವರಿ ಇಲಾಖೆ ಒಂದು ಮುಖಾಂತರ ಮಾಡಿಸಿದ್ರೆ ನಮಗೆ ನಿರಂತರವಾಗಿ ನೀರು ಸಿಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಅದನ್ನೊಂದು ಕೇಳ್ತೀವಿ. ಇವತ್ತು 5,20,00,000 ಹಾಕಿ ಇವತ್ತು ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡೋಕ್ಕೆ ಬಂದಿದೆ. ಮುದ್ದಮ್ಗೆರೆಗೆ ಇದು 2ನೇ ಕಾಮಗಾರಿ. ಒಂದು ನಿಮ್ಮ ದೇವಸ್ಥಾನದಕ್ಕೆ ನೀರು ನುಗ್ಗೋದಕ್ಕೆ ಶಾಶ್ವತವಾಗಿ ನಿಲ್ಲಿಸಿದ್ದೀವಿ 5 ಕೋಟಿ ಹಾಕಿ. ಈಗ ಇದೊಂದು 10 ಕೋಟಿ ಮತ್ತೆ ಒಳಗಡಿನ ಕಾಮಗಾರಿಗೆ ಆಗಿವೆ ಒಂದೊಂದು. ಎಲ್ಲವೂ ಆಗಕ್ಕಾಗಲ್ಲ. ನೀವು ನನ್ನನ್ನು MLA ಮಾಡಿರೋದು ಫಸ್ಟ್ ಟೈಮ್. 3 ವರ್ಷದಲ್ಲಿ ನಿಮ್ಮ ಊರಿಗೆ 10-10.25 ಕೋಟಿ ರೂಪಾಯಿ ದುಡ್ಡನ್ನ 100 ವರ್ಷದಲ್ಲಿ ಹಾಕ್ದಿರೋ ಒಂದೇ 3 ವರ್ಷದಲ್ಲಿ ಹಾಕಿದ್ವಿ. ನಿಮ್ಮ 10 ಕೋಟಿ ಯಾವ ಸರ್ಕಾರದಲ್ಲಿ ಯಾರ ಹತ್ರ ತಗೊಂಡ್ಬಂದಿದ್ರಿ? ಯಾವ್ದಾರ ಒಂದು ಮತ್ತೆ 10 ಆದ್ರೆ ಸ್ವಲ್ಪ ಹಳ್ಳಿಯವರು ತಾಳ್ಮೆಯಾಗಿರ್ಬೇಕು. ಎಲ್ಲ ನಾಳೆ ಬೆಳಿಗ್ಗೆನೆ ಆಗ್ಬಿಡ್ಬೇಕು ಅಂದ್ರೆ ಯಾವುದು ಆಗಲ್ಲ. ಒಂದೊಂದೇ ಈಗ ಶಾಶ್ವತವಾಗಿ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು 5 ಕೋಟಿ ರೂಪಾಯಿ ರಸ್ತೆ ನಿಮ್ಮ ಊರಿನ ಒಳಗಡೆ CC ಚರಂಡಿ ಮತ್ತೆ ಸೇತುವೆ ಆಗುತ್ತೆ. ಚನ್ನಂಗಿಟ್ಟಗೋಡಿನ ದೊಡ್ಡಿ ಹತ್ರ ಒಂದು ಕಿಲೋಮೀಟರ್ 1.25 ಕಿಲೋಮೀಟರ್ ರಸ್ತೆ. ನಮ್ಮ RG ರೆಸಾರ್ಟ್ ಹತ್ರ ನಿಮ್ಮ ನೀರು ಬರೋ ಕಾಲುವೆಯನ್ನು ಮಾಡ್ತಾ ಇದೀವಿ. ಈಗಾಗಲೇ ಡನಾಯಕ್ಪುರ ಈಚೆಕೆರೆ ರಸ್ತೆಯನ್ನ ಮಾಡ್ತಾ ಇದೀವಿ. ಈ ಮಾಡದೇ ಇರೋರು ತುಂಬಾ ಮಾತಾಡ್ತಾ ಇರ್ತಾರೆ. ಮಾಡೋರು ನಾವು ಬೆಳಿಗ್ಗೆ ಭೂಮಿ ಪೂಜೆ ಮಾಡಕ್ ಟೈಮ್ ಇರಲ್ಲ.